ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 27 ಆಗಸ್ಟ್ 2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮುರಳಿಯ ಸಾರ: ಮಧುರ ಮಕ್ಕಳೇ, ಈಗ ಈ ಬೇಹದ್ದಿನ ಹಳೆಯ ಪ್ರಪಂಚದ ವಿನಾಶವಾಗಲಿದೆ, ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಆದ್ದರಿಂದ ಹೊಸ ಪ್ರಪಂಚದಲ್ಲಿ ಹೋಗೋದಕ್ಕಾಗಿ ಪವಿತ್ರರಾಗಿ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮನ ಬಗ್ಗೆ ನೀವು ಮಕ್ಕಳು ಯಾವ ಅದ್ಭುತ ಮಾತನ್ನು ತಿಳಿದುಕೊಂಡಿದ್ದೀರಿ? ಯಾವುದು ಮನುಷ್ಯರ ತಿಳುವಳಿಕೆಯಿಂದ ದೂರವಿದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ನೀವು ಹೇಳುತ್ತೀರಿ, ಹೇಗೆ ಆತ್ಮವು ಜ್ಯೋತಿರ್ಬಿಂದುವಾಗಿದೆಯೋ ಹಾಗೆಯೇ ಪರಮಾತ್ಮನೂ ಸಹ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದುವಾಗಿದ್ದಾರೆ. ಈ ಅದ್ಭುತ ಮಾತುಗಳು ಮನುಷ್ಯರ ತಿಳುವಳಿಕೆಗಿಂತ ದೂರವಿದೆ. ಕೆಲವು ಮಕ್ಕಳು ಸಹ ಇದರಲ್ಲಿ ತಬ್ಬಿಬ್ಬರಾಗುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಬ್ಬಿಬ್ಬರಾಗಬೇಡಿ. ಒಂದು ವೇಳೆ ಚಿಕ್ಕ ರೂಪದಲ್ಲಿ ನೆನಪು ನಿಲ್ಲುವುದಿಲ್ಲವೆಂದರೆ ದೊಡ್ಡ ರೂಪದಲ್ಲೇ ನೆನಪು ಮಾಡಿರಿ. ಆದರೆ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ಅಂದ್ರೆ ಶಿವಬಾಬರ್ನ ಯಾವುದೇ ರೂಪದಲ್ಲಿ ಹೇಗಾದ್ರೂ ಮಾಡಿ ನೆನಪು ಮಾಡಿ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ, ಆದ್ದರಿಂದ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕಾಗಿದೆ. ಈ ರೀತಿ ಮತ್ತೆಲ್ಲಿಯೂ ತಿಳಿಸುವುದಿಲ್ಲ. ಯಾವುದೇ ಸಾಧು ಸಂತ ಮೊದಲಾದವರೂ ಸಹ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿರಿ ಎಂದು ತಿಳಿಸುವುದಿಲ್ಲ. ಇದನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ, ಮತ್ಯಾರಿಗೂ ಹೇಳಲು ಬರುವುದೇ ಇಲ್ಲ. ಈ ಯುಕ್ತಿಯನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರಾಗಿದ್ದೇವೆ. ಆತ್ಮವೇ ಬಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಕೆಲವೊಮ್ಮೆ ವಕೀಲ, ಕೆಲವೊಮ್ಮೆ ವೈದ್ಯನಾಗುತ್ತಾನೆ. ಆತ್ಮವೇ ಈಗ ಪತಿತವಾಗಿದೆ, ಮತ್ತೆ ಪಾವನವಾಗುತ್ತದೆ. ಆತ್ಮದಲ್ಲಿ ಜ್ಞಾನ ಧಾರಣೆಯಾಗುತ್ತದೆ. ತಂದೆಯು ನಿರಾಕಾರ ಜ್ಞಾನ ಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬಂದು ಜ್ಞಾನವನ್ನು ತಿಳಿಸುತ್ತಾರಲ್ಲವೇ? ಪತಿತ ಪಾವನರಾಗಿದ್ದಾರೆ, ಆದ್ದರಿಂದ ಅವಶ್ಯವಾಗಿ ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಅವರು ಪಾರಲೌಕಿಕ ಪರಂಪಿತ ಪರಮಾತ್ಮನಾಗಿದ್ದಾರೆ. ತಿಳಿಸುತ್ತಾರೆ, ನಾನು ನಿಮ್ಮ ಪಾರಲೌಕಿಕ ತಂದೆಯಾಗಿದ್ದೇನೆ, ಜ್ಞಾನ ಸಾಗರನಾಗಿದ್ದೇನೆ. ನನಗೆ ನನ್ನದೇ ಆದ ಶರೀರವಿಲ್ಲ. ಇದೆಲ್ಲ ಜ್ಞಾನವನ್ನು ನೀವು ಆತ್ಮರು ಧಾರಣೆ ಮಾಡಿಕೊಳ್ಳುತ್ತೀರಿ ಅಂದಾಗ ನೀವು ಆತ್ಮಾಭಿಮಾನಿಗಳಾಗಬೇಕಾಗಿದೆ. ದೇಹಾಭಿಮಾನವನ್ನು ಇಟ್ಟುಕೊಳ್ಳಬಾರದು. ಕೇಳುವವರು ಮತ್ತು ಹೇಳುವವರು ಇಬ್ಬರೂ ದೇಹಾಭಿಮಾನಿಯಾಗಿರುವ ಸ್ಥಳವು ಮತ್ತೆಲ್ಲಿಯೂ ಇರುವುದಿಲ್ಲ. ತಂದೆಯಂತೂ ನಿರಾಕಾರನಾಗಿದ್ದಾರೆ. ಅವರು ಬಂದು ನಿಮಗೆ ರಾಜ್ಯವನ್ನು ಕಲಿಸುತ್ತಾರೆ. ಉಳಿದೆಲ್ಲ ಮನುಷ್ಯರು ದೇಹಾಭಿಮಾನಿಗಳಾಗಿದ್ದಾರೆ. ಭಲೆ ಈ ಲಕ್ಷ್ಮೀನಾರಾಯಣರು ಆತ್ಮಾಭಿಮಾನಿಯಾಗಿದ್ದರು ಎಂದು ಹೇಳುತ್ತಾರೆ, ಆದರೂ ಸಹ ದೇಹಾಭಿಮಾನವಂತೂ ಇರುತ್ತದೆ ಅಲ್ಲವೇ? ಈ ಜ್ಞಾನವನ್ನು ಪರಂಪಿತ ಪರಮಾತ್ಮನೇ ಬಂದು ಕೊಡುತ್ತಾರೆ. ಆತ್ಮವು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮಕ್ಕೆ ಪತಿತನಿಂದ ಪಾವನವಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಈಗ ಇಡೀ ಪ್ರಪಂಚದ ಅವನತಿಯಾಗಿದೆ, ಪುನಃ ಉನ್ನತಿ ಮಾಡಲು ಬರುತ್ತಾರೆ. ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವನತಿ ಅಂದರೆ ವಿನಾಶ, ಉನ್ನತಿ ಅಂದರೆ ಸ್ಥಾಪನೆ. ಸ್ಥಾಪನೆ ಮತ್ತು ವಿನಾಶ. ಯಾವುದರ ಸ್ಥಾಪನೆ? ಹೊಸ ಪ್ರಪಂಚದ ಸ್ಥಾಪನೆ, ಸ್ವರ್ಗದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚ ನರಕದ ವಿನಾಶ. ಸ್ಥಾಪನೆ ಮತ್ತು ವಿನಾಶ. ಕಲಿಯುಗವು ಹಳೆಯ ಪ್ರಪಂಚವಾಗಿದೆ. ಇದರ ವಿನಾಶವು ಖಂಡಿತ ಆಗಬೇಕಾಗಿದೆ. ವಿನಾಶದ ಚಿಹ್ನೆಯು ಈ ಮಹಾಭಾರತದ ಯುದ್ಧವಾಗಿದೆ. ಮಹಾಭಾರತ ವೃತ್ತಾಂತವನ್ನು ಮಹಾಭಾರತದ ಶಾಸ್ತ್ರದಲ್ಲಿ ತೋರಿಸುತ್ತಾರೆ.
ತಂದೆಯು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವರಲ್ಲವೇ? ಇದು ಬೇಹದ್ದಿನ ವಿನಾಶ ಮತ್ತು ಬೇಹದ್ದಿನ ಸ್ಥಾಪನೆಯಾಗಿದೆ. ತಂದೆಯೇ ಮಕ್ಕಳಿಗಾಗಿ ಹೊಸ ಮನೆಯನ್ನು ಕಟ್ಟಿಸುತ್ತಾರೆ, ಮತ್ತೆ ಹಳೆಯದನ್ನು ಸಮಾಪ್ತಿ ಮಾಡಿಸುತ್ತಾರೆ. ನೀವು ತಿಳಿದುಕೊಳ್ಳುತ್ತೀರಿ, ತಂದೆಯು ಈಗ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ತಮೋ ಪ್ರಧಾನದಿಂದ ಸತೋಪ್ರಧಾನಾಗಿ ಮಾಡೋದಕ್ಕಾಗಿ ನಮ್ಮನ್ನು ತಯಾರು ಮಾಡುತ್ತಿದ್ದಾರೆ. ವಿನಾಶಕ್ಕಾಗಿ ಮಹಾಭಾರತ ಯುದ್ಧವು ಪ್ರಸಿದ್ಧವಾಗಿದೆ. ಇದು ಅದೇ ಸಮಯವಾಗಿದೆ. ಅದೇ ನಕ್ಷತ್ರಗಳು ಬಂದು ಪರಸ್ಪರ ಮಿಲನ ಮಾಡಿವೆ. ಯಾವುದು ಮಹಾಭಾರತ ಸಮಯದಲ್ಲಿ ಇತ್ತು. ಈ ಏಣಿಯಲ್ಲೂ ಬರೆಯಲಾಗಿದೆ ಭಾರತದ ಉತ್ಥಾನ ಮತ್ತು ಪತನದ ಅದ್ಭುತ ಕಥೆ ಎಂದು. ಈ ಸಮಯದಲ್ಲಿ ಕಲ್ಪ ಎಂದು ಹೆಸರು ಬರೆಯಬೇಕಾಗಿದೆ. ಆದಿಯಿಂದ ಅಂತ್ಯದವರೆಗೆ ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ. ಮನುಷ್ಯರ ಬುದ್ಧಿಗೆ ಒಮ್ಮೆಲೇ ಗಾಡ್ರೇಜ್ ಬೀಗವು ಹಾಕಲ್ಪಟ್ಟಿದೆ. ಈ ಮಾತುಗಳನ್ನು ಮನುಷ್ಯರೇ ತಿಳಿದುಕೊಳ್ಳಬೇಕಾಗಿದೆ. ಆತ್ಮರು ಪಾತ್ರ ಅಭಿನಯಿಸಲು ಇಲ್ಲಿ ಶರೀರ ಧಾರಣೆ ಮಾಡಿಕೊಳ್ಳುತ್ತೀರಿ ಅಂದ ಮೇಲೆ ಡ್ರಾಮಾದ ಆದಿ ಮಧ್ಯ ಹಂತದ ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿ ಮೊದಲಾದವರನ್ನು ಅರಿತುಕೊಳ್ಳಬೇಕಲ್ಲವೇ? ಈಗ ನಿಮಗೆ ಡ್ರಾಮಾದ ಆದಿಯಿಂದ ಹಿಡಿದು ಅಂತ್ಯದವರೆಗೆ 3 ಕಾಲಗಳ ಜ್ಞಾನವು ಅರ್ಥವಾಗಿದೆ. ತಂದೆಯ ಮೂಲಕ ಇದೆಲ್ಲ ಜ್ಞಾನವು ಸಿಗುತ್ತಿದೆ. ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ? ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ದೈಹಿಕ ಜ್ಞಾನಕ್ಕೆ ಫಿಲಾಸಫಿ ಎಂದು ಹೇಳಲಾಗುತ್ತದೆ. ಆತ್ಮಿಕ ಜ್ಞಾನಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ. ಇವೆಲ್ಲ ಮಾತುಗಳನ್ನು ಮಕ್ಕಳ ಬುದ್ಧಿಯಲ್ಲಿ ಕೂರಿಸಿದ್ದಾರೆ. ಮಕ್ಕಳಿಗೆ ತಿಳಿದಿದೆ, ಈಗ 84 ಜನ್ಮಗಳ ನಾಟಕವು ಮುಕ್ತಾಯವಾಗುತ್ತಿದೆ. ನಾವೀಗ ಹಿಂತಿರುಗಿ ಹೋಗುತ್ತೇವೆ. ಆದರೆ ಪತಿತರು ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಇಷ್ಟೊಂದು ಜಪ, ತಪ, ತೀರ್ಥಯಾತ್ರೆಗಳನ್ನು ಏಕೆ ಮಾಡುತ್ತಾರೆ? ಪವಿತ್ರ ಆಗೋದಕ್ಕಾಗಿಯೇ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಆದರೆ ಅದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೂ ಹಿಂತಿರುಗಿ ಹೋಗೋದಕ್ಕೂ ಸಾಧ್ಯವಿಲ್ಲ. ಇಂಥವರು ನಿರ್ವಾಣ ಧಾಮಕ್ಕೆ ಹೋದರು. ಜ್ಯೋತಿಯಲ್ಲಿ ಜ್ಯೋತಿಯು ಸಮಾವೇಶವಾಯಿತು ಎಂದು ಸುಮ್ಮನೆ ಹೇಳುತ್ತಿರುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಯಾರೂ ಹಿಂತಿರುಗಿ ಹೋಗೋದಿಲ್ಲ. ಎಲ್ಲಾ ಪಾತ್ರಧಾರಿಗಳು ಇಲ್ಲಿಯೇ ಇದ್ದಾರೆ. ಈಗ ನಾಟಕವು ಮುಕ್ತಾಯವಾಗುತ್ತದೆ. ಆದ್ದರಿಂದ ಎಲ್ಲರೂ ಸ್ಟೇಜಿನ ಮೇಲೆ ನಿಂತಿದ್ದಾರೆ. ಎಲ್ಲರೂ ಇಲ್ಲಿ ಹಾಜರಾಗಿದ್ದಾರೆ. ಬೌದ್ಧರು, ಕೃಷ್ಣರು ಇಲ್ಲಿದ್ದಾರೆಂಬುದು ಮನುಷ್ಯರಿಗೆ ತಿಳಿದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಯಾರೆಲ್ಲ ಆತ್ಮಗಳು ಮೇಲಿನಿಂದ ಇಲ್ಲಿಗೆ ಬಂದಿದ್ದಾರೆಯೋ ಎಲ್ಲರೂ ಈ ಸಮಯದಲ್ಲಿ ತಮೋಪ್ರಧಾನರಾಗಿದ್ದಾರೆ. ತಮೋಪ್ರಧಾನರಿಂದ ಸತೋಪ್ರಧಾನರು ಕಲ್ಪದ ಮೊದಲು ಆಗಿದ್ದರು. ತಂದೆಯು ಬಂದು ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸುತ್ತಾರೆ. ತಿಳಿಸುತ್ತಾರೆ, ಈ ಜ್ಞಾನವು ರಾಜರಿಗೂ ರಾಜರನ್ನಾಗಿ ಮಾಡೋದಂತಾಗಿದೆ. ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ. ಕೃಷ್ಣನಂತೂ ಸ್ಥಾಪನೆ ಮಾಡಿಸುವುದಿಲ್ಲ. ತಂದೆಯು ರಚಯಿತನಾಗಿದ್ದಾರೆ. ತಂದೆಯೇ ಬಂದು ತಿಳಿಸುತ್ತಾರೆ, ಮಕ್ಕಳೇ, ಯಾವಾಗ ಸೃಷ್ಟಿಯು ಪತಿತವಾಗುವುದೋ ಆಗ ನೀವು ನನ್ನನ್ನು ಕರೆಯುತ್ತೀರಿ. ನಾನು ಹೊಸ ಸೃಷ್ಟಿಯನ್ನು ರಚಿಸುತ್ತೇನೆಂದಲ್ಲ, ಪ್ರಳಯವಾಗುತ್ತದೆ ಎಂದು ತೋರಿಸುವುದು ತಪ್ಪಾಗಿದೆ. ಮನುಷ್ಯರು ಕರೆಯುವುದೇ ಹೇ ಪತಿತ ಪಾವನ ಬನ್ನಿ ಎಂದು. ಅಂದ ಮೇಲೆ ಅವಶ್ಯವಾಗಿ ಪತಿತ ಪ್ರಪಂಚದಲ್ಲಿ ಬರುತ್ತಾರಲ್ಲವೇ? ತಂದೆಯೇ ಬಂದು ಕೃಷ್ಣಪುರಿಯ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಕೃಷ್ಣನು ಆಲದ ಎಲೆಯ ಮೇಲೆ ತೇಲಿ ಬಂದನೆಂದು ತೋರಿಸುತ್ತಾರೆ. ಇದು ಸರಿಯಾದ ಮಾತಾಗಿದೆ. ಹೊಸ ಪ್ರಪಂಚದಲ್ಲಿ ಮೊದಲು ಕೃಷ್ಣನೇ ಬರುತ್ತಾನೆ. ಸಾಗರದಲ್ಲಿ ಅಲ್ಲ, ಗರ್ಭ ಮಹಲ್ನಲ್ಲಿ ಬರುತ್ತಾನೆ. ಬೆರಳನ್ನು ಚೀಪುತ್ತಾ ಬಹಳ ಆರಾಮದಿಂದ ಗರ್ಭ ಮಹಲ್ದಲ್ಲಿರುತ್ತಾನೆ. ಸತ್ಯುಗದಲ್ಲಿ ಯಾರೆಲ್ಲ ಮಕ್ಕಳಿರುವರೋ ಗರ್ಭ ಮಹಲ್ನಲ್ಲಿರುತ್ತಾರೆ. ಅವರು ಗರ್ಭ ಮಹಲಿನ ಮಾತನ್ನು ಸಾಗರದಲ್ಲಿ ಎಲೆಯ ಮೇಲೆ ಕುಳ್ಳೆರಿಸಿ ತೋರಿಸುತ್ತಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ತಂದೆಯೇ ಇವೆಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಇಲ್ಲಿ ಗರ್ಭ ಜೈಲಿನಲ್ಲಿರುತ್ತಾರೆ. ಆದ್ದರಿಂದ ನಮ್ಮನ್ನು ಹೊರತೆಗೆಯಲಿ, ಮತ್ತೆ ನಾವು ಪಾಪ ಮಾಡೋದಿಲ್ಲ ಎಂದು ಆತ್ಮವು ಬೇಡುತ್ತದೆ. ಆದರೆ ರಾವಣನ ಪ್ರಪಂಚದಲ್ಲಿ ಪಾಪಗಳಂತೂ ಆಗಿಯೇ ಆಗುತ್ತದೆ. ಆದರೂ ಪಾಪಗಳನ್ನು ಮಾಡತೊಡಗುತ್ತಾರೆ. ನೀವು ಅರ್ಧಕಲ್ಪ ಪಂಜರದ ಪಕ್ಷಿಗಳಾಗಿ ಬಿಡುತ್ತೀರಿ. ಕಳ್ಳಕಾಕರಿಗೆ ಪಂಜರದ ಪಕ್ಷಿಗಳೆಂದು ಹೇಳುತ್ತಾರೆ. ಜೈಲಿನಿಂದ ಹೊರಗೆ ಬರುತ್ತಾರೆ, ಮತ್ತೆ ಕಳ್ಳತನ ಮಾಡುತ್ತಾ ಇರುತ್ತಾರೆ, ಪುನಃ ಜೈಲಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ
ಪಂಜರದ ಪಕ್ಷಿಗಳೆಂದು ಹೇಳಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ಇದು ರಾವಣ ರಾಜ್ಯವಾಗಿದೆ, ಅಲ್ಲಂತೂ ಈ ಮಾತುಗಳಿರುವುದಿಲ್ಲ. ಅದು ರಾಮರಾಜ್ಯವಾಗಿರುತ್ತದೆ. ಅಲ್ಲಿ ಗರ್ಭ ಜೈಲಾಗಲಿ ಸ್ಥೂಲ ಜೈಲಾಗಲಿ ಇರುವುದಿಲ್ಲ. ಇಲ್ಲಂತೂ ಎಷ್ಟೊಂದು ಮನುಷ್ಯರು ಜೈಲಿನಲ್ಲಿ ಬಿದ್ದಿರುತ್ತಾರೆ. ಗರ್ಭವು ಜೈಲಾಗಿದೆ ಮತ್ತು ಆ ಜೈಲು ಸಹ ಇದೆ. ಡಬಲ್ ಜೈಲುಗಳಿವೆ. ಕಲಿಯುಗದ ಅಂತ್ಯವಲ್ಲವೇ? ತಂದೆ ತಿಳಿಸುತ್ತಾರೆ, ನೀವು ಮಕ್ಕಳು ಈಗ ನಿರ್ಮಾಣ ಮಾಡುತ್ತಿದ್ದೀರಿ. ಉನ್ನತಿ ಮತ್ತು ಅವನತಿ ಪ್ರತಿ ಕಲ್ಪವೂ ಆಗುತ್ತಲೇ ಇರುತ್ತದೆ. ಪ್ರಪಂಚದ ಉನ್ನತಿ ಮತ್ತು ಅವನತಿಯಾಗುತ್ತದೆ. ಅದರಲ್ಲಿ ಮುಖ್ಯ ಪಾತ್ರವು ಭಾರತದ್ದಾಗಿದೆ. ಪರಮಾತ್ಮ ಮತ್ತು ಆತ್ಮರು ಬಹಳ ಕಾಲ ಅಗಲಿ ಹೋಗಿದ್ದರು ಎಂದು ಹಾಡುತ್ತಿರುತ್ತಾರೆ. ಅದಕ್ಕೂ ಲೆಕ್ಕವು ಬೇಕಲ್ಲವೇ? ಯಾವ ಆತ್ಮರು ಬಹಳ ಕಾಲದಿಂದ ಅಗಲಿ ಹೋಗಿದ್ದರೋ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದ ಆತ್ಮರು ಪಾತ್ರ ಅಭಿನಯಿಸಲು ಬರುತ್ತಾರೆ. ಈಗ ಆ ದೇವತೆಗಳಿಲ್ಲ. ಅವರು ರಾಜ್ಯ ಮಾಡಿ ಹೋಗುತ್ತಾರೆ. ಅವರ ಸಾಕ್ಷಿಯಾಗಿ ಚಿತ್ರಗಳಿರುತ್ತವೆ. ಅಂದ್ರೆ ಅವರು ರಾಜ್ಯ ಮಾಡಿ ಹೋಗಿದ್ದಾರಂತ ಸಾಕ್ಷಿಗೆ ಚಿತ್ರ ಇದ್ದಾವೆ ಅಂತ. ರಾಜ್ಯವಂತೂ ಸಮಾಪ್ತಿ ಆಯ್ತು. ಸ್ವರ್ಗವೇ ಸಮಾಪ್ತಿಯಾಗುತ್ತದೆ. ನಂತರ ನರಕವಾಗುತ್ತದೆ. ಮತ್ತೆ ನರಕವೂ ಸಮಾಪ್ತಿಯಾಗಿ ಸ್ವರ್ಗವಾಗುತ್ತದೆ. ಅಂದಾಗ ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯದರ ವಿನಾಶವಾಗುತ್ತದೆ. ಸ್ಥಾಪನೆಗಾಗಿ ಮಕ್ಕಳು ಬೇಕಲ್ಲವೇ? ಇರುವವರು ನೀವೇ ಆಗಿದ್ದೀರಿ. ಅಂದ್ರೆ ಸತ್ಯುಗದಲ್ಲಿ ಇರುವರು ಸಹ ನಾವೇ. ಮೊದಲು ನೀವು ದೈವಿ ಗುಣವಂತ ದೇವತೆಗಳಾಗಬೇಕಾಗಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂಬುದು ಗಾಯನವಿದೆ. ಮನುಷ್ಯರು ಪತಿತರಾಗಿದ್ದಾರಲ್ಲವೇ? ಭಗವಾನ್ ವಾಚ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಬೇಕಾಗಿದೆ. ಈಗ ಈ ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ. ಇದರಲ್ಲಿ ಪವಿತ್ರರಾಗಬೇಕಾಗಿದೆ. ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು. ನಾವು ಈ ಮೃತ್ಯುಲೋಕದ ಅಂತಿಮ ಜನ್ಮ ಪವಿತ್ರರಾಗುತ್ತೇವೆ. ತಂದೆ ತಿಳಿಸುತ್ತಾರೆ, ವಿಕಾರಗಳ ಮೇಲೆ ಜಯ ಗಳಿಸಿದರೆ ನೀವು ವಿಶ್ವದ ಮಾಲೀಕರಾಗುವಿರಿ. ಮಕ್ಕಳು ಸಹ ಕೇಳಿ ಮತ್ತೆ ಅನ್ಯರಿಗೆ ತಿಳಿಸುತ್ತೀರಿ. ಈ ಹಳೆಯ ಪ್ರಪಂಚದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ಕಾಮ್ ಮಹಾಶತ್ರುವಾಗಿದೆ. ಆದ್ದರಿಂದ ಪ್ರತಿಜ್ಞೆ ಮಾಡಿರಿ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಪವಿತ್ರರಾಗುತ್ತೇವೆ. ಈ ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗಲಿದೆ. ಅದಕ್ಕೆ ಮೊದಲೇ ಪವಿತ್ರರಾಗಬೇಕಾಗಿದೆ. ವಿನಾಶವಾದರೆ ಮತ್ತೆ ಮಾತೇ ಕೇಳಬೇಡಿ. ಹಾಹಾಕಾರವಾಗಿ ಬಿಡುತ್ತದೆ. ಬಹಳ ಕಠಿಣ ಮೃತ್ಯುವಿರುತ್ತದೆ. ನೀವು ನೋಡುವುದಕ್ಕೂ ಸಾಧ್ಯವಿಲ್ಲ. ಹೇಗೆ ಯಾರಿಗಾದರೂ ಆಪರೇಷನ್ ಆಗುತ್ತದೆ ಎಂದರೆ ಅದನ್ನು ನಿರ್ಬಲರು ನೋಡಿ ತಡೆಯೋದಿಲ್ಲ, ಮೂರ್ಛಿತರಾಗಿ ಬೀಳುತ್ತಾರೆ. ಆದ್ದರಿಂದ ವೈದ್ಯರು ಕುಟುಂಬದವರನ್ನು ಬರಲು ಬಿಡುವುದಿಲ್ಲ. ಈಗಂತೂ ಎಷ್ಟು ದೊಡ್ಡ ಆಪರೇಷನ್ ಆಗುವುದು. ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾ ಇರುತ್ತಾರೆ. ಇದು ಕೊಳಕು ಪ್ರಪಂಚ, ಮುಣ್ಣುಗಳ ಕಾಡಾಗಿದೆ. ಸತ್ಯುಗಕ್ಕೆ ಹೂದೋಟ, ಹೂವಿನ ಉದ್ಯಾನವೆಂದು ಹೇಳಲಾಗುತ್ತದೆ. ದೇವತೆಗಳು ಚೈತನ್ಯ ಹೂಗಳಲ್ಲವೇ? ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಸ್ವರ್ಗದಲ್ಲಿ ಯಾವುದೋ ಹೂದೋಟವಿರುತ್ತದೆ ಎಂದು. ಏನನ್ನೂ ಕೇಳಿಸಿಕೊಳ್ಳುವರೋ ಅದನ್ನೇ ಹೇಳಿಬಿಡುತ್ತಾರೆ. ಭಗವಂತನ ಹೂದೋಟವೆಂದು ಹೇಳುತ್ತಾರಲ್ಲವೇ? ಧ್ಯಾನದಲ್ಲಿ ಹೋದಾಗಲೂ ಉದ್ಯಾನವನವೆಂದು ನೋಡುತ್ತಾರೆ. ಅಲ್ಲಾಹನ ಕೈಯಲ್ಲಿ ಹೂ ಕೊಟ್ಟರು ಎಂದು ಹೇಳುತ್ತಾರೆ. ಬುದ್ಧಿಯಲ್ಲಿಯೇ ಅಲ್ಲಾಹನ ಹೂದೋಟವಿರುತ್ತದೆ. ಆದ್ದರಿಂದ ಅದರಂತೆಯೇ ಕಾಣುತ್ತದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರಕ್ಕಾಗಿ ಭಕ್ತಿ ಮಾಡುತ್ತಾರೆ. ಸಾಕ್ಷಾತ್ಕಾರವಾಯಿತೆಂದರೆ ಭಗವಂತನ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಏನು ಕಳೆದು ಹೋಯಿತೋ ಅದು ಪುನಃ ಆಗುವುದು. ಮಕ್ಕಳು ಯಾವ ಉಡುಪಿನಲ್ಲಿ ಹೇಗೆ ಬಂದಿದ್ದರೋ ಅದೇ ಉಡುಪಿನಲ್ಲಿ ಕಲ್ಪದ ನಂತರವೂ ಬರುತ್ತೀರಿ. ಈ ನಾಟಕವನ್ನು ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ತಂದೆ ಬಳಿ ಯಾರಾದರೂ ಬರುತ್ತಾರೆಂದರೆ ತಂದೆ ಹೇಳುತ್ತಾರೆ, ಮೊದಲು ಎಂದಾದರೂ ಬಂದಿದ್ದೀರಾ? ಬಾಬಾ ಕೇಳ್ತಾರೆ. ಹೌದು ಬಾಬಾ, ಕಲ್ಪದ ಮೊದಲು ಸಹ ತಮ್ಮೊಂದಿಗೆ ಮಿಲನ ಮಾಡಿದ್ದೆವು. ತಮ್ಮಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೆವು ಎಂದು ಹೇಳುತ್ತಾರೆ. ತಂದೆಯು ಕೇಳುತ್ತಾರೆ, ಏನು ಪದವಿಯನ್ನು ಪಡೆದಿದ್ದೀರಿ? ಮಮ್ಮ ಬಾಬಾ ಎಂದು ಹೇಳುತ್ತೇವೆ. ಅಂದ ಮೇಲೆ ಅವಶ್ಯವಾಗಿ ಅವರ ಮನೆತನದಲ್ಲೇ ಬರುತ್ತೇವೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಿರಿ. ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿವೆ. ಅವಶ್ಯವಾಗಿ ಯುದ್ಧವೂ ಇದೆ. ನರಕದ ವಿನಾಶವಂತೂ ಆಗಲೇಬೇಕಾಗಿದೆ. ನಿಮ್ಮ ಬಳಿ ಒಳ್ಳೊಳ್ಳೆಯ ಚಿತ್ರಗಳಿವೆ. ಕೃಷ್ಣನ 2 ಗೋಲಗಳಿರುವ ಚಿತ್ರವನ್ನು ಸಹ ಮಾಡಿಸಬೇಕು.
ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಸ್ವರ್ಗದ ದ್ವಾರವು ತೆರೆಯುತ್ತಿದೆ ಎಂದರೆ ನರಕವು ಸಮಾಪ್ತಿಯಾಗುತ್ತಿದೆ. ನಿಮ್ಮ ಮುಖವು ಸ್ವರ್ಗದ ಕಡೆ ಇದೆ. ಇದು ಬಹಳ ಅಕ್ಯುರೇಟ್ ಮಾತಾಗಿದೆ. ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಮನೆಗೆ ಹೋಗಬೇಕಾಗಿದೆ. ಅಂದ ಮೇಲೆ ಮನೆಯನ್ನೇ ನೆನಪು ಮಾಡಬೇಕಾಗಿದೆ. ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಇದಕ್ಕೆ ಬೇಹದ್ದಿನ ವೈರಾಗ್ಯವೆಂದು ಹೇಳಲಾಗುತ್ತದೆ. ಹಳೆಯ ಪ್ರಪಂಚವನ್ನು ಬಿಟ್ಟು ನಾವು ತಂದೆ ಬಳಿ ಹೋಗುತ್ತೇವೆ. ನೆನಪಿನ ಯಾತ್ರೆಯಿಂದಲೇ ಹೋಗುತ್ತೇವೆ. ಮುಖ್ಯವಾದುದು ನೆನಪಿನ ಮಾತಾಗಿದೆ. ನೆನಪಂತೂ ಎಲ್ಲರೂ ಮಾಡುತ್ತಾರಲ್ಲವೇ? ಈಗ ತಂದೆಯು ಯಥಾರ್ಥ ಮಾತನ್ನು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿರಿ. ಇದು ಅವ್ಯಭಿಚಾರಿ ನೆನಪು, ಜೊತೆಗೆ ಅರ್ಥಸಹಿತವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ ಶಿವ ತಂದೆಯು ಬಿಂದುವಾಗಿದ್ದಾರೆ. ತಮ್ಮನ್ನು ಆತ್ಮ ಬಿಂದುವೆಂದು ತಿಳಿಯಿರಿ. ತಂದೆಯನ್ನು ಬಿಂದುವೆಂದು ತಿಳಿದುಕೊಳ್ಳಿ. ಹೊಸ ಮಾತನ್ನು ನೋಡಿ ಬೇಗನೆ ಮರೆತು ಹೋಗುತ್ತಾರೆ. ತಮ್ಮನ್ನು ಆತ್ಮೆಂದು ತಿಳಿದು ತಂದೆ ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಬೇಕಾಗಿದೆ. ಒಂದು ವೇಳೆ ಬಿಂದು ಚಿಕ್ಕದೆನಿಸುತ್ತದೆ ಎಂದರೆ ಮನೆಯಂತೂ ದೊಡ್ಡದಾಗಿದೆ ಅಲ್ಲವೇ? ಮನೆಯನ್ನು ನೆನಪು ಮಾಡಿರಿ. ತಂದೆಯೂ ಅಲ್ಲಿರುತ್ತಾರೆ. ಎಲ್ಲಿ ತಂದೆ ಇರುವರೋ ಅಲ್ಲಿಗೆ ನಾವು ಹೋಗುತ್ತೇವೆ. ಬಿಂದು ನೆನಪಿಗೆ ಬರುವುದಿಲ್ಲವೆಂದರೆ ಒಳ್ಳೆಯದು. ಮನೆಯಂತೂ ನೆನಪಿಗೆ ಬರುತ್ತದೆ ಅಲ್ಲವೇ? ಅದು ಶಾಂತಿಧಾಮ ಮತ್ತು ಸುಖಧಾಮವಾಗಿದೆ. ಅಂದ್ರೆ ಆತ್ಮ ಇರುವ ಸ್ಥಾನ ಶಾಂತಿಧಾಮ. ಶಾಂತಿಧಾಮದಿಂದ ಮತ್ತೆ ಎಲ್ಲಿಗೆ ಬರ್ತೀವಿ ನಾವು ಪಾತ್ರ ಮಾಡ್ಲಿಕ್ಕೆ? ಸತ್ಯುಗ ಅಂದ್ರೆ ಸುಖಧಾಮ. ಈ ಸಮಯದಲ್ಲಿ ದುಃಖಧಾಮವಾಗಿದೆ. ನೀವೀಗ ನಂಬರ್ 1 ಪುರುಷಾರ್ಥದ ಅನುಸಾರ ಓದುತ್ತಿದ್ದೀರಿ. ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ. ತಂದೆ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ರಾಜ್ಯಭಾಗ್ಯವು ಬೇಕಲ್ಲವೇ? ಕಲ್ಪದ ಮೊದಲು ಸಹ ಶಿವ ತಂದೆಯು ಬಂದಿದ್ದರು, ಸ್ವರ್ಗದ ರಾಜ್ಯಭಾಗ್ಯ ನೀಡಿದ್ದರು. ನೀವು ಮರೆತು ಹೋಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಿಮಗೆ ಆಸ್ತಿಯನ್ನು ಕೊಡಲು ನಾನೀಗ ಪುನಃ ಬಂದಿದ್ದೇನೆ. ಎಷ್ಟು ಬಾರಿ ನೀವು ರಾಜ್ಯವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಕಳೆದುಕೊಂಡಿದ್ದೀರಿ. ಲೆಕ್ಕವಿಲ್ಲದಷ್ಟು ಬಾರಿ ಆಸ್ತಿಯನ್ನು ಪಡೆದಿದ್ದೀರಿ. ಆದರೂ ಇಂತಹ ತಂದೆಯನ್ನು ಏಕೆ ಮರೆತು ಹೋಗುತ್ತೀರಿ? ಮಾಯೆಯ ಬಿರುಗಾಳಿಯಿಂದ ಬಹಳ ಯುದ್ಧವಾಗುತ್ತದೆ. ಆದ್ದರಿಂದ ನಾಟಕವನ್ನು ತೋರಿಸುತ್ತಾರೆ. ಮಾಯೆಯು ಒಂದು ಕಡೆ ಎಳೆಯುತ್ತದೆ, ಪ್ರಭು ಇನ್ನೊಂದು ಕಡೆ ಎಳೆಯುತ್ತಾರೆ. ಜ್ಞಾನದಲ್ಲಿ ವಿಘ್ನ ಬೀಳೋದಿಲ್ಲ, ನೆನಪಿನಲ್ಲೇ ವಿಘ್ನವಾಗುತ್ತದೆ. ಇದರಲ್ಲಿಯೇ ಪರಿಶ್ರಮವಿದೆ. ಈಗ ತಂದೆಯು ತಿಳಿಸುತ್ತಾರೆ, ಮಹಾರಥಿಗಳಾಗಿರಿ. ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ. ಈ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವು ಸ್ವಾಹ ಆಗುವುದು. ಅಂದ ಮೇಲೆ ಮಹಾವೀರರಾಗಬೇಕಾಗಿದೆ. ನೀವು ಮಕ್ಕಳು ಅಟಲ ಅಖಂಡ ಅಡೋಲ ರಾಜ್ಯವನ್ನು ಪಡೆಯಬೇಕಾಗಿದೆ. ನಿಮ್ಮ ಬುದ್ಧಿಯೋಗವು ತಂದೆ ಜೊತೆ ಈ ರೀತಿ ಇರಲಿ. ಬಲೆ ಎಷ್ಟಾದರೂ ಬಿರುಗಾಳಿಗಳು ಬರಲಿ, ಮಾಯೆಯು ಏನೂ ಮಾಡಲು ಸಾಧ್ಯವಾಗಬಾರದು. ಇದು ನಿಮ್ಮ ಅಂತಿಮದ ಸ್ಥಿತಿಯಾಗಿದೆ. ಹೇಗೆ ವರ್ಗಾವಣೆಯಾಗುವಾಗ ಶಾಲೆಯಲ್ಲಿ ಅಂತಿಮ ಪರೀಕ್ಷೆ ಇರುತ್ತದೆ. ಅಂದ್ರೆ ಆನ್ಯುವಲ್ ಎಕ್ಸಾಮ್ ಇರ್ತೈತಲ್ಲೇ, ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸಿಗೆ ನಾವು ವರ್ಗಾವಣೆ ಆಗ್ತೇವೆ ಅಂತ. ನಿಮ್ಮ ಮಾಲೆಯು ಅಂತಿಮದಲ್ಲಿ ಆಗುವುದು. ನಾವು ಈ ರೀತಿ ಆಗುತ್ತೇವೆ. ಇಂಥವರು ಈ ಪದವಿಯನ್ನು ಪಡೆಯುವರು, ಇವರು ದಾಸಿಯಾಗುವರು. ಇದೆಲ್ಲವೂ ಸಹ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಈ ಸಮಯದಲ್ಲಂತೂ ಏನೂ ಮಾಡಲು ಸಾಧ್ಯವಿಲ್ಲ. ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ಏನು ಮಾಡಿಬಿಟ್ಟೆನು, ಶ್ರೀಮದಂತೆ ಏಕೆ ನಡೆಯಲಿಲ್ಲ? ಆದರೆ ಆ ಸಮಯದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಹೀಗೆ ಅನೇಕರು ಪಶ್ಚಾತ್ತಾಪ ಪಡುವರು. ಹೇಗೆ ಮನುಷ್ಯರು ಯಾರನ್ನಾದರೂ ಕೊಲೆ ಮಾಡಿ ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಆದರೆ ಕೊಲೆ ಆಗಿ ಹೋಯಿತೆಂದ ಮೇಲೆ ಮತ್ತೇನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಹುಡುಗಾಟಿಕೆ ಮಾಡಬೇಡಿ, ತಮ್ಮ ಪುರುಷಾರ್ಥ ಮಾಡುತ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, 84 ಜನ್ಮಗಳ ನಾಟಕವು ಈಗ ಮುಕ್ತಾಯವಾಗುತ್ತದೆ. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಆತ್ಮ ಅಭಿಮಾನಿಯಾಗಿದ್ದು ಪಾವನರಾಗಬೇಕಾಗಿದೆ. ದೇಹಾಭಿಮಾನವನ್ನು ಕಳೆಯಬೇಕಾಗಿದೆ. ಸೆಕೆಂಡ್ ಪಾಯಿಂಟ್,
ಅರ್ಥಸಹಿತವಾಗಿ ತನ್ನನ್ನು ಆತ್ಮ ಬಿಂದುವೆಂದು ತಿಳಿದು ಬಿಂದು ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ. ಮಹಾವೀರರಾಗಿ ತಮ್ಮ ಸ್ಥಿತಿಯನ್ನು ಅಚಲ ಅಡೋಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ವ್ಯರ್ಥದ ಲೀಕೇಜ್ ಅನ್ನು ಸಮಾಪ್ತಿಗೊಳಿಸಿ ಸಮರ್ಥರಾಗುವಂತಹ ಕಡಿಮೆ ಖರ್ಚಿನಲ್ಲಿ ಬಹಳ ಪ್ರಸಿದ್ಧ ಭವ. ಸಂಗಮ ಯುಗದಲ್ಲಿ ಬಾಪ್ದಾದರ ಮೂಲಕ ಯಾವುದೆಲ್ಲ ಖಜಾನೆಗಳು ಸಿಕ್ಕಿವೆ, ಆ ಎಲ್ಲ ಖಜಾನೆಗಳನ್ನು ವ್ಯರ್ಥದಲ್ಲಿ ಹೋಗೋದ್ರಿಂದ ಉಳಿತಾಯ ಮಾಡುತ್ತೀರೆಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಸಿದ್ಧರಾಗುತ್ತೀರಿ. ವ್ಯರ್ಥದಿಂದ ಉಳಿತಾಯ ಮಾಡುವುದೆಂದರೆ ಸಮರ್ಥರಾಗೋದು. ಎಲ್ಲಿ ಸಮರ್ಥತೆ ಇದೆ ಅಲ್ಲಿ ವ್ಯರ್ಥವಾಗಿ ಹೋಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ವ್ಯರ್ಥದ ಲೀಕೇಜ್ ಇದೆ ಎಂದರೆ ಎಷ್ಟಾದರೂ ಪುರುಷಾರ್ಥ ಮಾಡಿರಿ, ಪರಿಶ್ರಮ ಪಡಬಹುದು, ಆದರೆ ಶಕ್ತಿಶಾಲಿ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಲೀಕೇಜ್ ಅನ್ನು ಪರಿಶೀಲನೆ ಮಾಡುತ್ತಾ ಸಮಾಪ್ತಿ ಮಾಡುತ್ತೀರೆಂದರೆ ವ್ಯರ್ಥದಿಂದ ಸಮರ್ಥರು ಆಗಿಬಿಡುತ್ತೀರಿ. ಇವತ್ತಿನ ಸ್ಲೋಗನ್ ಆಗಿದೆ, ಪ್ರವೃತ್ತಿಯಲ್ಲಿರುತ್ತಾ ಸಂಪೂರ್ಣ ಪವಿತ್ರರಾಗೋದೇ ಯೋಗಿ ಅಥವಾ ಜ್ಞಾನಿ ಆತ್ಮದ ಚಾಲೆಂಜ್ ಆಗಿದೆ. ಇವತ್ತಿನ ಅವ್ಯಕ್ತ ಸೂಚನೆ, ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಂದ್ರೆ ಪವಿತ್ರ ಆಗಿರಿ. ಪರಮಾತ್ಮನ ಜ್ಞಾನದ ನವೀನತೆ ಪವಿತ್ರತೆಯಾಗಿದೆ. ನಶೆಯಿಂದ ಹೇಳುತ್ತೀರಿ ಅಲ್ಲವೇ, ಬೆಂಕಿ ಹತ್ತಿ ಒಟ್ಟಿಗೆ ಇದ್ರೂ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ. ತಾವು ಭಾಷಣದಲ್ಲಿ ಹೇಳುತ್ತೀರಿ, ಪವಿತ್ರತೆ ಇಲ್ಲದೆ ಯೋಗಿ ಆತ್ಮಜ್ಞಾನಿ ಆತ್ಮ ಆಗಲು ಸಾಧ್ಯವಿಲ್ಲ. ಈ ಚಾಲೆಂಜ್ ಅನ್ನು ಈಗ ಪ್ರಾಕ್ಟಿಕಲ್ ರೂಪದಲ್ಲಿ ತೆಗೆದುಕೊಂಡು ಬನ್ನಿ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.